ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರಾಮಕೃಷ್ಣ ಪರಮಹಂಸರು ಅನೇಕ ಕಥೆಗಳನ್ನು ಹೇಳ್ತಾ ಇದ್ರು. ನೇರವಾಗಿ ಬೋಧನೆ ಮಾಡಿದರೆ ಕೇಳುವ ತಾಳ್ಮೆ, ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಯಾರೂ ಮಾಡೋಲ್ಲ. ಅದೇ ಕಥೆಗಳ ಮೂಲಕ ಏನಾದರೂ ಒಂದು ವಿಚಾರವನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟರೆ ಕಥೆ ನೆನಪಿರುತ್ತೆ, ಕಥೆಯ ಮೂಲಕ ಆ ವಿಚಾರವೂ ನೆನಪಲ್ಲಿ ಇರುತ್ತೆ ಅನ್ನೋದನ್ನು ಪರಮಹಂಸರು ತಿಳ್ಕೊಂಡಿದ್ರು. ಹಾಗಾಗಿ ಅಗತ್ಯ ಬಂದಾಗೆಲ್ಲ ಅವರು ಕಥೆಗಳ ಮೂಲಕ ಜನರ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ರಂತೆ. ಒಂದು ದಿವಸ ಒಂದು ಕತೆ ಹೇಳ್ತಾರೆ. ಬೆಸ್ತರ ಹುಡುಗಿ ಒಬ್ಳು ಇದ್ಲಂತೆ. ತನ್ನ ಬುಟ್ಟಿ ತುಂಬ ಮೀನನ್ನು ತುಂಬಿಸ್ಕೊಂಡು ಆಕೆ ಮಾರಾಟಕ್ಕೆ ಹೊರಟಳು. ಮಾರಾಟ ಮಾಡ್ತಾ 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 ಸಂಜೆ ಹೊತ್ತಾಗೋಯ್ತು. ಮತ್ತೆ ವಾಪಸ್ಸು ತನ್ನ ಹಳ್ಳಿಗೆ ಹೋಗಬೇಕು ಅಂದರೆ ಅಷ್ಟು ಸಮಯ ಇಲ್ಲ. ಎಲ್ಲಾದರೂ ಉಳ್ಕೋಬೇಕು ಅಂತ ಯೋಚನೆ ಬಂದಾಗ ಅವಳಿಗೆ ನೆನಪಿಗೆ ಬರುತ್ತೆ, ಈ ಹೊಸ ಹಳ್ಳಿಯಲ್ಲಿ ಒಬ್ಬ ಗೆಳತಿ ಇದ್ದಾಳೆ, ಯಾಕೆ ಇವತ್ತು ಅವರ ಮನೆಗೆ ಹೋಗಿ ಮಲಗಬಾರ್ದು ಅಂತ ಯೋಚನೆ ಮಾಡಿ ಅವರ ಮನೆಗೆ ಹೋಗಿ ಬಾಗಿಲು ತಡ್ತಾಳೆ. ಗೆಳತಿ ಬಾಗಿಲನ್ನು ತೆಗಿತಾಳೆ. ತನ್ನ ಬಾಲ್ಯದ ಗೆಳತಿ ಎದುರುಗಡೆ ನಿಂತಿರೋದು ನೋಡಿ ಬಹಳ ಸಂತೋಷದಿಂದ ಒಳಗೆ ಕರೆದುಕೊಂಡು ಹೋಗಿ ಕೈ ಕಾಲು ತೊಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಹೊಟ್ಟೆ ತುಂಬ ಊಟವನ್ನು ಬಡಿಸಿ ಮಲಗು ಅಂತ ಹೇಳ್ತಾಳೆ. ಈ ಗೆಳತಿ ಹೂಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಆವತ್ತು ಇಡೀ ಗುಡಿಸಲಿನ ತುಂಬ ಮಲ್ಲಿಗೆ ಹೂವಿನ ರಾಶಿ ಇರುತ್ತೆ. ಕಟ್ಟಬೇಕು, ನಾಳೆ ಬೆಳಗ್ಗೆ ಅದನ್ನು ಮಾರಾಟ ಮಾಡಬೇಕಾಗಿದೆ. ಹಾಗಾಗಿ ಮಲ್ಲಿಗೆ ಹೂಗಳ ರಾಶಿ ಇದೆ. ಈ ಮೀನು ಮಾರುವ ಹುಡುಗಿ ಮಲಗಿದ್ದಾಳೆ. ಎಷ್ಟು ಹೊತ್ತಾದರೂ ನಿದ್ದೆ ಬರ್ತಾ ಇಲ್ಲ. ಕಷ್ಟ, ಆ ಕಡೆ ಈ ಕಡೆ ಹೊರಲಾಡ್ತಾ ಇದ್ದಾಳೆ. ಯಾಕಂದರೆ ಈ ಹೊಸ ವಾಸನೆಗೆ, ಮಲ್ಲಿಗೆಯ ವಾಸನೆಗೆ ಆಕೆ ಒಗ್ಗಿಕೊಂಡಿಲ್ಲ. ಹಾಗಾಗಿ ಆ ವಾಸನೆಯನ್ನು ತಡೆಯೋಕ್ಕಾಗದೆ ಆಕೆ ಒದಲಾಡ್ತಾ ಇರ್ತಾಳಂತೆ. ಕೊನೆಗೆ ಒಂದು ಉಪಾಯ ಮಾಡ್ತಾಳೆ. ತನ್ನ ಬುಟ್ಟಿ ತಗೋತಾಳೆ. ಮನೆಯಿಂದ ಆಚೆ ಹೋಗಿ ಒಂದು ಚೊಂಬು ನೀರು ತಗೊಂಡು ಆ ಬುಟ್ಟಿ ತುಂಬ ಚಿಮುಕಿಸ್ತಾಳಂತೆ. ಚಿಮುಕಿಸ್ಬಿಟ್ಟು ತನ್ನ ಹಾಸಿಗೆಗೆ ಬಂದು ಆ ಬುಟ್ಟಿಯನ್ನು ಬೋರಲ್ಲಿ ಹಾಕ್ಕೊಂಡು ಮಲಗುತ್ತಾಳಂತೆ. ತನ್ನ ಮುಖವನ್ನು ಬುಟ್ಟಿಯಿಂದ ಮುಚ್ಚಿಕೊಂಡು ಮಲಗುತ್ತಾಳಂತೆ. ಆಗ ಆ ಮಲ್ಲಿಗೆ ಹೂವಿನ ವಾಸನೆ ಬರೋದಿಲ್ಲ, ಬರೀ ಮೀನಿನ ವಾಸನೆಯೇ ಬರ್ತಾ ಇರುತ್ತೆ. ಆಗ ಆಕೆಗೆ ಸಹಜವಾಗಿ ಒಂದು ನಿದ್ರೆ ಬರುತ್ತಂತೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಯಾವ ಅಭ್ಯಾಸವನ್ನು ನಾವು ರೂಢಿಸ್ಕೋತೇವೋ ಅದು ಸದಾ ಕಾಲಕ್ಕೂ ನಮ್ಮಲ್ಲಿ ಉಳಿಯುತ್ತೆ. ಒಳ್ಳೆಯದನ್ನು ರೂಢಿಸಿಕೊಂಡ್ರೆ ಒಳ್ಳೆಯದು ನಮಗೆ ಸದಾ ಕಾಲಕ್ಕೂ ದಕ್ಕುತ್ತೆ. ಕೆಟ್ಟದನ್ನು ರೂಢಿಸ್ಕೊಂಡ್ರೆ ಕೆಟ್ಟದ್ದೇ ಆಗುತ್ತೆ. ಹೀಗೆ ಹೇಳ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ಮೀನುಗಳ ಬಗ್ಗೆ ನನಗೇನು ದ್ವೇಷ ಇಲ್ಲ, ಮೀನು ಮಾರಾಟ ಮಾಡುವವರ ಬಗ್ಗೆನೂ ನನಗೇನು ಅಸಹ್ಯ ಭಾವನೆ ಇಲ್ಲ. ವಾಸ್ತವದಲ್ಲಿ ಮೀನನ್ನು ನಾನೂ ತಿಂತೇನೆ. ಮೀನು ಪೌಷ್ಟಿಕ ಆಹಾರ ಆಗಿರೋ ಕಾರಣ ಖಂಡಿತ ತಗೊಳ್ಳಿ. ಆದರೆ ಈ ಒಂದು ವಿಚಾರವನ್ನು, ಯಾವ ಅಭ್ಯಾಸವನ್ನು ರೂಢಿಸ್ಕೋತೀರಿ ಅನ್ನೋ ವಿಚಾರ ಅದು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ ಅಂತ ಹೇಳೋದಕ್ಕೆ ಈ ಉದಾಹರಣೆ ತಗೊಂಡೆ ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸರು. ಹಾಗಾಗಿ ಒಳ್ಳೆಯದನ್ನು ರೂಢಿಸಿಕೊಂಡ್ರೆ ಒಳ್ಳೆಯದಾಗುತ್ತೆ, ಕೆಟ್ಟದನ್ನು ರೂಢಿಸಿಕೊಂಡ್ರೆ ಕೆಟ್ಟದಾಗುತ್ತೆ. ಈ ಒಂದು ವಿಚಾರವನ್ನು ಹೇಳೋದಕ್ಕೆ ಪರಮಹಂಸರು ಈ ಕಥೆಯನ್ನು ಹೇಳಿದ್ರಂತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಕೆ ತಮ್ಮೇಗೌಡ, ನಿವೃತ್ತ ಸರ್ವೆ ಸೂಪರ್ವೈಸರ್, ಮಂಡ್ಯ ತಾಲೂಕು ಕಚ್ಚಿಗೆರೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದು, ತಟ್ಟಂಥ ಕಾರ್ಯಕ್ರಮ ನೋಡು. ತಮ್ಮೇಗೌಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶ್ರೀಧರ ಎನ್.ಎಸ್. ನಾನು ಹೊಸನರಿಪುರ ಗ್ರಾಮ, ಮೈಸೂರು ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಮಲೆ ಮಹದೇಶ್ವರ ಬೆಟ್ಟದ ಹತ್ರ ಇರೋ ಕೆಂಪೈನಟ್ಟಿ ಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಬಂದು ಪುಸ್ತಕಗಳನ್ನ ಓದೋದು, ದಿನಪತ್ರಿಕೆನ ಓದೋದು, ತಟ್ಟಂತಿ ಹೇಳಿ ಕಾರ್ಯಕ್ರಮವನ್ನು ನೋಡೋದು. ಶ್ರೀಧರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ಪ್ರವೀಣ್ ಅಂತ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನವನು. ನಾನು ಮೂಲತಃ
ಈಗ ಉಡುಪಿ ಜಿಲ್ಲೆಯಲ್ಲಿ ಎಫ್ಸಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೇನೆ, ಮಾಜಿ ಸೈನಿಕ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕೇಳುವುದು ಮತ್ತು ಚಂದನ ನ್ಯೂಸ್ ನೋಡು. ಸಂತೋಷ. ಪ್ರವೀಣ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರವೀಣ್, ತಮಗೆ ತಾವೆಲ್ಲ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಉಪ್ಪಾಗೆ ಹರಳು ಕಾದಂಬರಿ ಭಾರತಿ ಹೆಗಡೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಸಿಗಂದೂರು ತೂಗು ಸೇತುವೆಯ ಉದ್ಘಾಟನೆ ಮಾಡಲಾಯಿತು. ಇದರ ಉದ್ದ ಎಷ್ಟಿದೆ? ಆಯ್ಕೆಗಳು ಬರೋದಕ್ಕೆ ಮೊದಲು ಪ್ರವೀಣ್ ಬಜರ್ ಒತ್ತಿದ್ದಾರೆ. ಉತ್ತರ 5 ಕಿಲೋಮೀಟರ್. 5 ಕಿಲೋಮೀಟರ್. ಇನ್ನು ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಆಯ್ಕೆಗಳನ್ನು ಕೊಡಲ. ಆಯ್ಕೆಗಳು 2.44 ಕಿಲೋಮೀಟರ್, 3.44 ಕಿಲೋಮೀಟರ್, 2.84 ಕಿಲೋಮೀಟರ್, 1.44 ಕಿಲೋಮೀಟರ್. ಹೇಳಿ ಶ್ರೀಧರ್. ಎರಡನೇ ಆಯ್ಕೆ 3.44 ಕಿಲೋಮೀಟರ್. 3.44 ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 2.44 ಕಿಲೋಮೀಟರ್ ಆಗಿತ್ತು. ಶರಾವತಿ ನದಿಗೆ ಕಟ್ಟೆಯನ್ನು ಕಟ್ತೇವೆ. ಕಟ್ಟೆಯನ್ನು ಕಟ್ಟಿ ನೀರನ್ನು ನಿಲ್ಲಿಸಿ ಅದರಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಕಟ್ಟೆಯನ್ನು ಕಟ್ಟಿ ನೀರನ್ನು ನಿಲ್ಲಿಸಿದಾಗ ಆ ಹಿನ್ನೀರು ಏನಿದೆ ಅನೇಕ ಹಳ್ಳಿಗಳನ್ನು ಮುಳುಗಿಸಿಬಿಡುತ್ತೆ. ಹೀಗೆ ಮುಳುಗಿ ಹೋದಂಥ ಊರುಗಳಲ್ಲಿ ಈ ಸಿಗಂದೂರು ಬಹಳ ಮುಖ್ಯವಾದಂಥ ಪ್ರದೇಶ ಆಗಿರುತ್ತೆ. ಸಿಗಂದೂರು ಮತ್ತು ಕಳಸವಳ್ಳಿ. ಅಲ್ಲಿನ ಜನ ಕೇಳ್ತಾನೆ ಇರ್ತಾರೆ, ನಮಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಒಂದು ಸಲ ಓಡಲ್ಲಿ ನದಿಯನ್ನು ದಾಟುವ ಪ್ರಯತ್ನ ಪಡುವಾಗ ಸುಮಾರು 21 ಜನ ಮರಣಿಸ್ತಾರೆ. ಆವಾಗ ಸರ್ಕಾರ ಒಂದು ಹಡಗನ್ನು ಅಲ್ಲಿಗೆ, ಸ್ಟೀಮರ್, ಇದನ್ನು ಲಾಂಚ್ ಅಂತ ಹೇಳ್ತಾರೆ, ಆ ಲಾಂಚ್ ವ್ಯವಸ್ಥೆಯನ್ನು ಮಾಡುತ್ತೆ. ಆದರೆ ಎಷ್ಟು ದಿವಸ ಲಾಂಚ್ ವ್ಯವಸ್ಥೆಯಲ್ಲೇ ಬದುಕನ್ನು ನಡೆಸಬೇಕು, ನಮಗೊಂದು ಸೇತುವೆ ಬೇಕು ಅಂತ ಕೇಳ್ತಾ ಇದ್ದಾಗ ಈಗ ಸೇತುವೆ ಉದ್ಘಾಟನೆ ಆಗಿದೆ. ಇದನ್ನು ಅಂಬಾರ್ಗೋಡ್ಲು ಕಳಸವಳ್ಳಿ ಸೇತುವೆ ಅಂತ ಕರೀತಾರೆ. 2.44 ಕಿಲೋಮೀಟರ್ ಉದ್ದ ಇದೆ, 16 ಮೀಟರ್ ಅಗಲ ಇದೆ ಇಡೀ ಸೇತುವೆ. ಅದರಲ್ಲಿ 11 ಮೀಟರಷ್ಟು ಪ್ರದೇಶ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಿದ್ದರೆ, ಇನ್ನು 1.5 ಮೀಟರ್ ಸ್ಥಳ ಏನಿದೆ ಅದು 2 ಕಡೆ ಪಾದಚಾರಿಗಳು ಓಡಾಡೋದಕ್ಕೆ ಅನುಕೂಲತೆಯನ್ನು ಮಾಡಿಕೊಟ್ಟಿದೆ. ಅದು ಜೊತೆಗೆ ಈ ಸೇತುವೆಯನ್ನು ಪ್ರವೇಶ ಮಾಡಬೇಕಾದರೆ ಸಾಗರದ ಕಡೆಯಿಂದ 1 ಕಿಲೋಮೀಟರ್ ಉದ್ದದ ಒಳ್ಳೆಯ ರಸ್ತೆಯನ್ನೂ ಮಾಡಿದ್ದಾರೆ. ಹಾಗೆಯೇ ಸೇತುವೆಯಿಂದ ಇಳಿದ ಮೇಲೆ ಸುಮಾರು 3 ಕಿಲೋಮೀಟರ್ವರೆಗೂ ಒಳ್ಳೆಯ ರಸ್ತೆಯನ್ನು ಮಾಡಿರೋ ಕಾರಣ ವಾಹನಗಳು ಬಹಳ ಸರಾಗವಾಗಿ ಸುಗಮವಾಗಿ ಸಾಗ್ತಾ ಇದೆ. ಈ ಶರಾವತಿ ಲಿಂಗನಮಕ್ಕಿ ಅಣೆಕಟ್ಟಿನ ಹಿನ್ನೀರು ಏನು ಇಷ್ಟು ದಿನ ಈ ಭಾಗದ ಜನರಿಗೆ ಒಂದು ಶಾಪವಾಗಿತ್ತು, ಈಗ ಅದು ವರದ ರೂಪದಲ್ಲಿ ಪರಿವರ್ತನೆ ಆಗಿದೆ. ಹಾಗಾಗಿ ಜನಸಾಮಾನ್ಯರು ಇವತ್ತು ಸೇತುವೆಯನ್ನು ಬಳಸ್ತಾ ಇದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಹೈನ್ರಿಷ್ ಬ್ಯೂಲ್ ಬರೆದಂಥ ಕಾದಂಬರಿ ಕ್ಯಾಥರೀನಾ ಏನಾದಳು. ಕನ್ನಡಕ್ಕೆ ಪದ್ಮರಾಜ ದಂಡಾವತಿ. ಪ್ರಶ್ನೆ. ಇತ್ತೀಚೆಗೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ 36 ಯೋಜನೆಗಳನ್ನು ಏಕೀಕರಿಸಿ ಒಂದು ಯೋಜನೆಯನ್ನು ಘೋಷಿಸಲಾಗಿದೆ? ತಿಳ್ಕೊಳ್ಳೋಣ. ಆಯ್ಕೆಗಳು: ಆರೋಗ್ಯ, ಕೃಷಿ, ಶಿಕ್ಷಣ, ಹಣಕಾಸು. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಶ್ರೀಧರ್. ಶಿಕ್ಷಣ ಸರ್. ಶಿಕ್ಷಣ ಆಯ್ಕೆ 3. ತಮ್ಮೇಗೌಡ ಹಾಗೂ ಪ್ರವೀಣ್ ಊಹೆ ಮಾಡ್ಬೋದು. ಬಜರೊತ್ತಿ ಉತ್ತರ ಕೊಡಿ. ಕೃಷಿ. ಹೇಳಿ ಪ್ರವೀಣ್. ಆರೋಗ್ಯ ಕ್ಷೇತ್ರ. ಆರೋಗ್ಯ ಆಯ್ಕೆ 1. ತಮ್ಮೇಗೌಡ್ರೆ ಬಜರ್ ಒತ್ತಬೇಕು. ಉತ್ತರ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಊಹೆ ಮಾಡಬಹುದು, ಅವಕಾಶ ಉಂಟು. ಸುಮ್ಮನೆ ಕೂತ್ಬಿಟ್ಟಿದ್ದೀರಾ, ನೋಡ್ತಾ ಇದ್ದೇನೆ ನಾನು. ಅಲ್ಲ, 3ನೇವರಾಗೆ ಬಜರ್ ಒತ್ತಿದ್ರೆ ಉತ್ತರ ಕೊಡೋ ಅವಕಾಶ ಸಿಗಲ್ಲ ಅಲ್ವಾ?
ಮೊದಲು ಅಥವಾ ಎರಡನೇ ಸ್ಥಾನವನ್ನು ಪಡೆಯಬೇಕು ತಾವು. ಮುಂದಿನ ಪ್ರಶ್ನೆಗೆ ದಯವಿಟ್ಟು ಬೇಗ ಒತ್ತಿ. ಉತ್ತರವನ್ನು ನೋಡೋಣ. ಇದು ಕೃಷಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿತ್ತು. ಜುಲೈ 16ರಂದು ಈ ಹೊಸ ಯೋಜನೆ ಬಿಡುಗಡೆಯಾಯಿತು. ಇದನ್ನು ಧನಧಾನ್ಯ ಕೃಷಿ ಯೋಜನೆ ಅಂತ ಕರೀತಾರೆ. ಒಟ್ಟು 36 ಬೇರೆ 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 ಸಣ್ಣ ಪುಟ್ಟ ಯೋಜನೆಗಳಿದ್ದಂತೆ ಅವುಗಳನ್ನೆಲ್ಲ ಸೇರಿಸಿ ಒಟ್ಟಿಗೆ ಒಂದು ಯೋಜನೆ ಮಾಡಿದ್ದಾರೆ. ಈ ಯೋಜನೆಯ ಉದ್ದೇಶ ಏನು ಅಂದರೆ 6 ವರ್ಷಗಳವರೆಗೆ ಈ ಯೋಜನೆ ಜಾರಿಯಲ್ಲಿ ಇರುತ್ತಂತೆ. ಪ್ರತಿ ವರ್ಷ 24,000 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಎತ್ತಿಡ್ತಾರಂತೆ ಪ್ರತಿ ವರ್ಷವೂ. ಆದರೆ ಯಾರಿಗೆ ಈ ಯೋಜನೆಯ ಲಾಭ ಸಿಗುತ್ತೆ ಅಂದರೆ ಇಡೀ ದೇಶದಲ್ಲಿ 100 ಜಿಲ್ಲೆಗಳನ್ನು ಹುಡುಕಿದಾರಂತೆ. ಈ 100 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ರೈತರು ಸಾಕಷ್ಟು ಬೆಳೀತಾ ಇಲ್ಲ. ಆ ಜಿಲ್ಲೆಗಳಿಂದ ಹೆಚ್ಚು ಉತ್ಪನ್ನ ಆಗಬೇಕು. ಹಾಗಾಗಿ ಆ ಜಿಲ್ಲೆಯ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಈ 24,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆಯಂತೆ ಈ ಧನಧಾನ್ಯ ಕೃಷಿ ಯೋಜನೆ ವ್ಯಾಪ್ತಿಯಲ್ಲಿ. ಇದು ಸುಮಾರು 1.7 ಕೋಟಿ ರೈತರಿಗೆ ಉಪಯುಕ್ತವಾಗುತ್ತೆ ಅಂತ ಒಂದು ಅಂದಾಜನ್ನು ಮಾಡಿದೆ ಸರ್ಕಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಚಾರು ವಸಂತ. ನಾಡೋಜ ಹಂಪನ ಅವರ ಕಾವ್ಯಕೃತಿ ಆಧರಿಸಿದ ನಾಟಕ. ಡಾಕ್ಟರ್ ದಾಮೋದರ ಶೆಟ್ಟಿ ಬರೆದಿರುವಂಥದ್ದು. ಪ್ರಶ್ನೆ: ಭಾರತದ 10 ಸ್ವಚ್ಛ ನಗರಗಳಲ್ಲಿ ಕರ್ನಾಟಕದ ಯಾವ ನಗರವು ಒಂದು ಸ್ಥಾನವನ್ನು ಪಡೆದಿದೆ? ಬಜರುತ್ತಿದ್ದಾರೆ ಶ್ರೀಧರ. ಮೈಸೂರು. ಪ್ರವೀಣ್ ಹಾಗೂ ತಮ್ಮೇಗೌಡ ಆಯ್ಕೆಗಳನ್ನು ಕೊಡ್ತೇನೆ. ನಂತರ ಬಜರ್ ಒತ್ತಿದೆ ಉತ್ತರ ಕೊಡಬೇಡಿ. ಬಜರ್ ಒತ್ಬಿಟ್ಟು ಹೇಳಬೇಕು. ಬೆಂಗಳೂರು. ಬಜರ್ ಒತ್ತಿ. ಬೆಂಗಳೂರು ಅಂತ ಹೇಳ್ತಾ ಇದ್ದೀರಿ. ಆಯ್ಕೆಗಳನ್ನು ನೋಡೋಣ. ದಾವಣಗೆರೆ, ಮಂಗಳೂರು, ಬೆಳಗಾವಿ, ಮೈಸೂರು. ಉತ್ತರವನ್ನು ನೋಡೋಣ. ಮೈಸೂರು ಉತ್ತರ ಸರಿಯಾಗಿದೆ. ಶ್ರೀಧರ ಅವರಿಗೆ ಚಾರು ವಸಂತ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಆಯ್ಕೆಗಳು ಬರೋಕ್ಕೆ ಮೊದಲೇ ಕೊಟ್ರ? ಇನ್ನೂ ಒಂದು ಪುಸ್ತಕ ಕೊಡಬೇಕಲ್ವಾ? ಮತ್ತು ಒಂದು ಪುಸ್ತಕ ಕ್ಯಾಥರೀನಾ ಏನಾದಳು. ಈ ಪುಸ್ತಕವನ್ನು ಶ್ರೀಧರ್ ಅವರಿಗೆ ಕೊಟ್ಟಿದ್ದೇನೆ. ಇಡೀ ಭಾರತದಲ್ಲಿ ಅತ್ಯಂತ ಸ್ವಚ್ಛ ನಗರ ಅನ್ನೋ ಬಿರುದು ಇಂದೋರ್ ನಗರಕ್ಕೆ ದೊರೆತಿದೆ. ಸತತವಾಗಿ 8 ವರ್ಷಗಳಿಂದ ಈ ಮೊದಲ ಸ್ಥಾನವನ್ನು ಗಳಿಸ್ತಾ ಇದೆ ಇಂದೋರ್ ನಗರ. ಅದಾದ ನಂತರ ಸೂರತ್ 2ನೆಯ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ನವಿ ಮುಂಬೈ ಇದೆ. ಪ್ರಥಮ 3 ಸ್ಥಾನಗಳು ಸಾಮಾನ್ಯವಾಗಿ ಈ 3 ನಗರಗಳೇ ಗಳಿಸ್ತಾ ಇವೆ. 10 ನಗರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ. ಈ 10 ನಗರಗಳ ಪಟ್ಟಿಯಲ್ಲಿ 9ನೆಯ ಸ್ಥಾನದಲ್ಲಿ ಇದೆಯಂತೆ ಮೈಸೂರು. 9ನೆಯ ಸ್ಥಾನದಲ್ಲಿ ಇರೋದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ನಮ್ಮ ಮಹಾರಾಜರು ಮೈಸೂರಲ್ಲಿ ಏನು ಮಾಡಿದ್ರು ಅಂದರೆ ಚರಂಡಿ ವ್ಯವಸ್ಥೆ ಅನ್ನೋದು ಏನಿದೆ ಅದನ್ನು ಭೂಮ್ಯಾಂತರ್ಗತ ನೆಲದ ಒಳಗೆ ಮಾಡಿದ್ದಾರೆ. ಹಾಗಾಗಿ ಹೊರಗಡೆ ಎಲ್ಲೂ ಚರಂಡಿ ನೀರನ್ನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ರಸ್ತೆಗಳೆಲ್ಲ ವಿಶಾಲವಾಗಿವೆ. ಜನಸಂಖ್ಯೆಯು ಇತ್ತೀಚಿನವರೆಗೆ ಕಡಿಮೆ ಇತ್ತು. ಈಗ ವಾಹನ ಸಂಚಾರ ಇತ್ಯಾದಿಗಳು ಹೆಚ್ಚಾಗಿದೆ. ಹಾಗಾಗಿ ಮೈಸೂರನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಂತಹ ದೊಡ್ಡ ಸವಾಲಿನ ಕೆಲಸ ಏನೂ ಅಲ್ಲ. ಆದರೂ ಹೇಳ್ತಾರೆ, ಇಲ್ಲ ನಮ್ಮ ನಗರಕ್ಕೆ ಪ್ರಶಸ್ತಿ ಬಂದದ್ದು ನಮಗಷ್ಟು ತೃಪ್ತಿ ತಂದು ಕೊಟ್ಟಿಲ್ಲ. ಪ್ರಶಸ್ತಿ ಬಂದ ಮೇಲಾದರೂ ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಮೈಸೂರಿಗರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಎಫರೆಸಿ ರಿಟರ್ನ್ಸ್. BN ಮಲ್ಲೇಶ್ ಅವರು ಬರೆದಂಥ ವಿನೋದ ಅಂಕಣ ಬರಹಗಳ ಕೃತಿ ಇದು. ಪ್ರಶ್ನೆ: ಬೆಂಗಳೂರು ನಗರದಲ್ಲಿ ಮಾನ್ಸೂನ್ ಮಳೆಯಾದಾಗ ಉಂಟಾಗುವ ಪ್ರವಾಹವನ್ನು ತಡೆಯಲು ಯಾವ ಕ್ರಮವನ್ನು ಕೈಗೊಂಡಿದೆ? ಆಯ್ಕೆಗಳನ್ನು ನೋಡು. ಹೊಸ ರಾಜಕಾಲುವೆ, ಚೆಕ್ ಡ್ಯಾಮ್, ಸ್ಲೂಯಿಸ್ ಗೇಟ್, ಇಂಗು ಗುಂಡಿಗಳು. ಮೊದಲಿಗೆ ಶ್ರೀಧರ, ಆನಂತರ ತಮ್ಮೇಗೌಡ. ಸ್ಲೂಯಿಸ್ ಗೇಟ್ ಆಯ್ಕೆ 3. ತಮ್ಮೇಗೌಡ ಇಂಗು ಗುಂಡಿಗಳು. ಉತ್ತರವನ್ನು ನೋಡು. ಸ್ಲೂಯಿಸ್ ಗೇಟ್ಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಶ್ರೀಧರ್ ಕೊಟ್ಟಿದ್ದಾರೆ. ಎಫರೆಸಿ ರಿಟರ್ನ್ಸ್ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಬೆಂಗಳೂರು ಒಂದು ರೀತಿ ವಿಚಿತ್ರವಾದ ನಗರ. ಇದು
ವಾಸ್ತವದಲ್ಲಿ ಬೆಂಗಳೂರಲ್ಲಿ 4 ನದಿಗಳಿವೆ. ಕೆಲವರು ಮಾತ್ರ ವೃಷಭಾವತಿಯನ್ನು ಕೇಳಿರ್ತಾರೆ, ಉಳಿದ ನದಿಗಳನ್ನು ಕೇಳಿರೋಲ್ಲ. ಈ ಉಳಿದ ನದಿಗಳು ಏನಿದೆ, ತುಂಬು ಮಳೆಗಾಲ ಆದಾಗ ತಾತ್ಕಾಲಿಕವಾಗಿ ರೂಪುಗೊಳ್ಳುತ್ತೆ, ಹರಿತಾ ಹೋಗುತ್ತೆ. ಕೊನೆಗೆ ಅದು ಅರ್ಕಾವತಿ ನದಿಯನ್ನು ಅಥವಾ ದಕ್ಷಿಣ ಪಿನಾಕಿನಿಯನ್ನು ಹೋಗಿ ಸೇರುತ್ತೆ. ಆ ರೀತಿ ಹಳ್ಳಕೊಳ್ಳಗಳ ವ್ಯವಸ್ಥೆ ಉಂಟು ಬೆಂಗಳೂರಲ್ಲಿ. ಬೆಂಗಳೂರನ್ನು ಅಡ್ಡದಿಡ್ಡಿಯಾಗಿ ಬೆಳೆಸ್ಬಿಟ್ಟು ನಾವು ಎಲ್ಲಂದರಲ್ಲಿ ಕಟ್ಟಡಗಳನ್ನು ಕಟ್ಟಿರೋ ಕಾರಣ ಆ ನೀರು ಹರಿಯೋದಕ್ಕೆ ಆಗೋದಿಲ್ಲ. ಕೆರೆಗಳನ್ನೆಲ್ಲ ನಾವು ಇವತ್ತು ಸೈಟ್ಗಳನ್ನಾಗಿ ಮಾಡಿ ಮನೆಗಳನ್ನು ಕಟ್ಟಿರೋ ಕಾರಣ ಅವೆಲ್ಲ ನೀರಲ್ಲಿ ಮುಳುಗೋಗುತ್ತೆ. ಪ್ರತಿ ವರ್ಷ ಈ ಸಮಸ್ಯೆ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಹೆಚ್ಚು ನೀರು ಹರಿಯುವಂಥ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಗೇಟ್ಗಳನ್ನು ನಿರ್ಮಿಸಿ ತಕ್ಷಣವೇ ನೀರು ಹರಿದು ಹೋಗದೇ ಇರೋ ಹಾಗೆ, ಬಡಾವಣೆಗಳು ಮುಳುಗದೇ ಇರೋ ಹಾಗೆ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ಅದಕ್ಕೆ ಸ್ಲೂಯಿಸ್ ಗೇಟ್ಗಳನ್ನು ಅಳವಡಿಸಿದ್ದಾರಂತೆ. ಅದನ್ನು ಮಹದೇವಪುರ, ಬೊಮ್ಮನಹಳ್ಳಿ, ಯಲಹಂಕ, RR ನಗರ ಇದು ಸಾಮಾನ್ಯವಾಗಿ ನೀರಲ್ಲಿ ಮುಳುಗುವಂಥ ಪ್ರದೇಶಗಳು. ಆ ಪ್ರದೇಶಕ್ಕೆ ಗೇಟ್ಗಳನ್ನು ಅಳವಡಿಸ್ತಾರಂತೆ. ಕೆಂಪೇಗೌಡರು ಏನು ಮಾಡಿದ್ರು ಅಂದರೆ, ಹೀಗೆ ಹರಿದು ಬರುವಂಥ ಈ ತಾತ್ಕಾಲಿಕ ನದಿಯನ್ನು ಗುರುತಿಸಿ ಅದನ್ನೆಲ್ಲ ಜೋಡಿಸಿ ಅವರು ಹೆಬ್ಬಾಳದ ಕೆರೆಯನ್ನು ನಿರ್ಮಿಸಿದ್ರು. ಹೀಗೆ ಎಲ್ಲೆಲ್ಲಿ ನೀರಿನ ಹರಿವು ಹೆಚ್ಚಿದೆಯೋ ಆ ನೀರನ್ನೆಲ್ಲ ಒಂದು ಕಡೆ ಹೋಗುವ ಹಾಗೆ ಮಾಡಿ ಅಲ್ಲಿ ಒಂದೊಂದು ಕೆರೆಯನ್ನು ನಿರ್ಮಿಸ್ತಾ ಹೋದರು ಕೆಂಪೇಗೌಡರು. ಬೆಂಗಳೂರಿನ ಇತಿಹಾಸ ಓದ್ದವರಿಗೆ ಇದು ಗೊತ್ತಾಗುತ್ತೆ. ಆದರೆ ನಂತರ ಬಂದಂಥ ನಾವು ಏನು ಮಾಡಿದ್ದೇವೆ, ಆ ನೀರಿನ ಹರಿವು ಇರುವಂಥ ಸ್ಥಳಗಳಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದೇವೆ. ನಾವು ಮಾಡಿರೋ ತಪ್ಪು ನಾವೇ ಅನುಭವಿಸಬೇಕಾಗಿದೆ. ಮುಂದಿನ ಪುಸ್ತಕ ಸ್ನೇಹ ಗ್ರಾಮದ ಸಂಸತ್ತು. ವಿಶಾಖಾ ಜಾರ್ಜ್ ಬರೆದಂಥ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪ್ರಸಾದ್ ನಾಯ್ಕ್ ಅವರು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಕ, ಗೆ, ಉ, ಶಿ, ಣ. ತಮ್ಮೇಗೌಡ. ಅಕ್ಕನಿಗೆ ಉಡುಗೊರೆ ಅಕ್ಕನಿಗೆ ಉಡುಗೊರೆ. ಉಡುಗೊರೆ ಇಲ್ಲ, ಶಿ ಬಂದ್ಬಿಟ್ಟಿದೆ. ಉಡುಗೊರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಕ್ಕನಿಗೆ ಆಗಬಹುದು. ಶ್ರೀಧರ್ ಮತ್ತು ಪ್ರವೀಣ್ ಉತ್ತರವನ್ನು ನೋಡೋಣ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಡಾಕ್ಟರ್ ಪ್ರಕಾಶ್ ಭಟ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 74 ಕೂಡು 53, 96 ಕಳೆ 41, 12 ಗುಣಿಸು 14, 190 ಭಾಗಿಸು 5. ಹೇಳಿ 408. 408. 408. ತಮ್ಮೇಗೌಡ ಹಾಗೂ ಪ್ರವೀಣ್ ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಇಲ್ಲಾಂದರೆ ಶ್ರೀಧರ್ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಇನ್ನು ಲೆಕ್ಕವನ್ನು ಮಾಡ್ತಾ ಇದ್ದಾರೆ. ಶ್ರೀಧರ್ ಕೊಟ್ಟ ಉತ್ತರ ಸರಿಯಾ ನೋಡೋಣ. ಒಂದು ಉತ್ತರ 127, 55, 168, 38 ಎಲ್ಲವನ್ನು ಕೂಡಿದ್ರೆ 388 ಬಂದಿದೆ. ಈ ಉತ್ತರ ನಮಗೆ ದೊರೆತಿಲ್ಲ. ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಎನ್ನುವ ಈ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಡಾಕ್ಟರ್ ಆನಂದ್ ಋಗ್ವೇದಿ ಅವರು ಬರೆದ ಕಥಾಕೃತಿ ಕರಕೀಯ ಕುಡಿ ಎನ್ನುವುದು ಇದರ ಶೀರ್ಷಿಕೆ. ನಮ್ಮ ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ.
ಜುಮ್ಡೆ ಯಾಮ್ಗಮ್ ಗ್ಯಾನ್ಲೇನ್, ಜುನಾಸ್ ಮಾಸೆಟ್ಟಿ, ಅದ್ವೈತ ಚರಣ್ ಗಂಡಾ ನಾಯಕ್, ಡೇವಿಡ್ ಆರ್ ಸೈಮಿಲಿ. ಮೊದಲಿಗೆ ಪ್ರವೀಣ್, ಆನಂತರ ಶ್ರೀಧರ್. ಅದ್ವೈತ ಚರಣ್ ಗಂಡಾನಾಯಕ್. ಆಯ್ಕೆ 3 ಜೋನಸ್ ಮಾಸೆಟ್ಟಿ. ಜೊನಾಸ್ ಮಾಸೆಟ್ಟಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಜೊನಾಸ್ ಮಾಸೆಟ್ಟಿ ಉತ್ತರ ಸರಿಯಾಗಿದೆ. ಕರಕೀಯ ಕುಡಿ ಎನ್ನುವ ಈ ಒಂದು ಪುಸ್ತಕವನ್ನು ಶ್ರೀಧರ್ ಅವರಿಗೆ ಕೊಟ್ಟಿದ್ದೇವೆ. ಜೊನಾಸ್ ಮಾಸೆಟ್ಟಿ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ನಮ್ಮ ದೇಶದವರಲ್ಲ, ಇವರು ಬ್ರೆಜಿಲ್ ದೇಶದ ರಯೋಡಿ ಜನೈರೋ ಅಂತಕ್ಕಂಥ ಒಂದು ನಗರ ಇದೆ, ಅಲ್ಲಿಗೆ ಸೇರಿದವರು ಇವರು ಭಾರತಕ್ಕೆ ಬಂದು ಭಾರತೀಯ ಸಂಸ್ಕೃತಿಯನ್ನು ನೋಡಿ ಆಕರ್ಷಿತರಾಗಿ ತಮ್ಮ ಹೆಸರನ್ನು ವಿಶ್ವನಾಥ ಅಂತ ಬದಲಾಯಿಸಿಕೊಂಡು ಇಲ್ಲಿನ ಸಂಸ್ಕೃತಿಯನ್ನು ಕಲಿತು ನಮ್ಮವರೇ ಆಗಿ ಹೋಗಿದ್ದಾರೆ. ಇವರು ವೇದ ಮತ್ತು ಯೋಗಗಳ ಬಗ್ಗೆ ಇವರಿಗೆ ವಿಶೇಷ ಆಸಕ್ತಿ ಆಗಿರೋ ಕಾರಣ ಆ ಕ್ಷೇತ್ರಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿ ಇವತ್ತು ಇವರು ಆಚಾರ್ಯ ಪದವಿಯನ್ನು ಗಳಿಸಿದ್ದಾರೆ. ವೇದ ಹಾಗೂ ಯೋಗಾಚಾರ್ಯ ಆಗಿದ್ದಾರೆ ಜೊನಾಸ್ ಮಾಸೆಟ್ಟಿ ಅವರು. ಮುಂದಿನ ಪುಸ್ತಕ ಸುಸ್ವರ ಅಪಸ್ವರ, ನನ್ನ ಸಂಗೀತ ಪಯಣದ ನೆನಪುಗಳು ಅಂತ ಹೇಳ್ತಾರೆ ವೆಂಕಟೇಶ್ ಎಂ.ಟಿ. ಅವರು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕೋ, ತು, ತ, ಗು, ನೆ, ತಿಂ, ರ, ನ. ಯಾರೂ ಉತ್ತರವನ್ನು ಕೊಟ್ಟಿಲ್ಲ. ಉತ್ತರವನ್ನು ನೋಡೋಣ. ಕೊರಗು ತನ್ನನ್ನೇ ತಿಂತು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ, ಸುಳುಹುಗಳನ್ನು ನೋಡೋಣ. ಎರಕ ಹೊಯ್ದ ಕಬ್ಬಿಣ, ಮಳೆ ಬರುವ ಮೊದಲು ಬಾನು ಬಾರಿಸುವ ನಗಾರಿ, ಕಾವ್ಯವನ್ನು ರಚಿಸುವವನು. ಬಜರುತ್ತಿದ್ದಾರೆ ತಮ್ಮೇಗೌಡ. ಒಂದು ಉತ್ತರ ತುಕ್ಕು ಇಡುವ ಕಬ್ಬಿಣ. ಎರಕ ಹೊಯ್ದ ಕಬ್ಬಿಣ, ಅದಕ್ಕೊಂದು ವಿಶೇಷ ಹೆಸರುಂಟು. ಅದಕ್ಕೆ ತುಕ್ಕು ತುಕ್ಕು ಇಡುವ ಉಕ್ಕು. ಓಕೆ. ಶ್ರೀಧರ್ ಮತ್ತು ಪ್ರವೀಣ್, ಅಲ್ಲಿ 5 ಮನೆಗಳಿವೆಯಲ್ಲ, 5 ಅಕ್ಷರಗಳು ಇರುವಂಥ ಉತ್ತರ ಕೊಡಬೇಕಾಗುತ್ತೆ. ಶ್ರೀಧರ್ ಮತ್ತು ಪ್ರವೀಣ್, ಒಂದು ಉತ್ತರ ಬೀಡು ಕಬ್ಬಿಣ ಅಂತ ಕರೀತಾರೆ ಅದಕ್ಕೆ. 2ನೇ ಪ್ರಶ್ನೆಗೆ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಮಳೆ ಬರುವ ಮೊದಲು ಬಾನು ಬಾರಿಸುವ ನಗಾರಿ ಅಂತ ಹೇಳ್ತಾರೆ ಪ್ರವೀಣ್. ಗುಡುಗು ಉತ್ತರವನ್ನ ನೋಡೋಣ. ಗುಡುಗು ಉತ್ತರ ಸರಿಯಾಗಿದೆ. ಗಿರಿಭಕ್ತಿ ಮಾಲಾ ಭಕ್ತಿ ಗೀತೆಗಳ ಕೃತಿ ಶ್ರೀಮತಿ ಗಿರಿಜಾಬಾಯಿ ನಾಯ್ಕ ಅವರು ಬರೆದಿರುವಂಥದ್ದು. 3 ಉತ್ತರ ಯಾರು ಬೇಕಾದರೂ ಬಜರುತ್ತಿ ಉತ್ತರವನ್ನು ಕೊಡಿ. ಕಾವ್ಯವನ್ನು ರಚಿಸುವವನು. ಉತ್ತರವನ್ನು ನೋಡೋಣ. ಕಬ್ಬಿಗ ಉತ್ತರ ಬಂದ್ಬಿಡ್ತು. ನೀವು ಉತ್ತರ ಹೇಳೋಷ್ಟರಲ್ಲಿ ಉತ್ತರ ಬಂದ್ಬಿಡ್ತು. ಕಬ್ಬಿಗ ಸರಿಯಾದ ಉತ್ತರ ಆಗಿತ್ತು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ತಮ್ಮೇಗೌಡ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಚಂದ್ರಶೇಖರ ಪಾಟೀಲ ಬರೆದ ನಾಟಕ ಯಾವುದು? ಅಪ್ಪ, ಅಮ್ಮ? ಅಪ್ಪ. ಮುಂದಿನ ಪ್ರಶ್ನೆ,
ಕನ್ನಡದ ಕುಲಪುರೋಹಿತರಾಗಿದ್ದ ಇವರು ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗಿಗಳಾಗಿದ್ದರು. ಯಾರವರು? ಆಲೂರು ವೆಂಕಟರಾವ್, ಹುಯಿಲಗೋಳ ನಾರಾಯಣರಾವ್. ಹುಯಿಗೋಳ ನಾರಾಯಣರಾವ್. ಮುಂದಿನ ಪ್ರಶ್ನೆ. ಶಿಶುಪಾಲನ ಯಾವ ಗೆಳೆಯನನ್ನ ಕೃಷ್ಣನು ಗದಾಯುದ್ಧದಲ್ಲಿ ಕೊಂದ? ದಂತವಕ್ರ, ರುಕ್ಮಿ. ದಂತವಕ್ರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಚಾತುರ್ಯ ಬಲ್ಲವನಿಗೆ ಚಾತುರ್ಯ ಬಲ್ಲವನಿಗೆ ಬುದ್ಧಿ ಮಂದ. ಬುದ್ಧಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಗ್ಗೆ ನೋಡಿ. ಅಮ್ಮಯ್ಯ, ಬಗ್ಗಿ ನೋಡಿದರೆ ಭಯವಾಗುತ್ತೆ. ಬಾವಿ. 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 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಅಪ್ಪ, ಸರಿಯಾಗಿದೆ ತಮ್ಮ ಉತ್ತರ. ಎರಡನೇ ಪ್ರಶ್ನೆಗೆ ಉತ್ತರ ಆಲೂರು ವೆಂಕಟರಾವ್ ಆಗಿತ್ತು, ಹುಯಿಲಗೋಳ ನಾರಾಯಣರಾವ್ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ದಂತವಕ್ರ, ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಚಾತುರ್ಯ ಬಲ್ಲವನಿಗೆ ಚಾಚೂ ಚಿಂತೆ ಇಲ್ಲ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಬಾವಿ ಸರಿಯಾಗಿದೆ. ಕೇಳಿದ 5 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ತಾವು ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಶ್ರೀಧರ್ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಶ್ರೀರಂಗರು ಬರೆದ ನಾಟಕದ ಹೆಸರೇನು? ಅಶೋಕ ಚಕ್ರ, ಶೋಕಚಕ್ರ. ಶೋಕಚಕ್ರ. ಮುಂದಿನ ಪ್ರಶ್ನೆ. ವೇಲ್ಸ್ ರಾಜಕುಮಾರನು ಬೆಂಗಳೂರಿಗೆ ಬಂದಾಗ ಖಿಲಾಫತ್ ಸತ್ಯಾಗ್ರಹ ನಡೆದು ಗೋಳಿಬಾರ್ ಆಗಿ ಅನೇಕರು ಸತ್ತರು. ಎಲ್ಲಿ? ದಂಡು ಪ್ರದೇಶ, ಸಿಟಿ, ಮಾರುಕಟ್ಟೆ ಪ್ರದೇಶ. ದಂಡು ಪ್ರದೇಶ. ದಂಡು ಪ್ರದೇಶ. ಮುಂದಿನ ಪ್ರಶ್ನೆ. 16,100 ಹೆಣ್ಣು ಮಕ್ಕಳನ್ನು ಅಪಹರಿಸಿದ್ದ ಯಾರನ್ನು ಕೃಷ್ಣ ಕೊಂದ? ನರಕಾಸುರ, ತಾರಕಾಸುರ. ನರಕಾಸುರ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಚಿನ್ನದ ಹರಿವಾಣವಾದರೂ ತಿನ್ನಲಾಯಿತೆ. ಹ? ತಿನ್ನೋಕ್ಕಾಗುತ್ತೆ. ತಿನ್ನಲಾದೀತೆ. ಹರಿವಾಣನ ಯಾಕೆ ತಿಂತಾರೆ? ಐದನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಿನ್ನ ಕತ್ತಿಗೆ ನನ್ನ ಕಾಲು, ನಿನ್ನ ಬಾಯಿಗೆ ನನ್ನ ಕೋಲು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಶೋಕಚಕ್ರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ದಂಡು ಪ್ರದೇಶ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ನರಕಾಸುರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಚಿನ್ನದ ಹರಿವಾಣವಾದರೂ ಮಣ್ಣಿನ ಗೋಡೆಗೆ ಒರಗಲೇಬೇಕು. ಐದನೇ ಪ್ರಶ್ನೆಗೆ ಉತ್ತರ ಇದು ಹಿಟ್ಟಿನ ಮಡಿಕೆ. ಹಿಟ್ಟನ್ನು ಕಲಿಸ್ಬೇಕಾದ್ರೆ 2 ಕಾಲಿಂದ ಹಿಡ್ಕೋತೇವೆ ಮಡಿಕೆನ. ಆಮೇಲೆ ಆ ಹಿಟ್ಟಿನ ಕೋಲು ಇರುತ್ತೆ, ಅದನ್ನು ತಗೊಂಡು ನಾವು ಅದನ್ನು ಹದವಾಗಿ ಕಲಿಸ್ತೇವೆ ಅಲ್ವಾ? ಆ ಕಲಿಸುವ ಕ್ರಿಯೆ ಏನಿದೆ ಅದನ್ನು ಒಗಟಿನ ರೂಪದಲ್ಲಿ ನಮ್ಮ ಜಾನಪದ ಕವಿ ಬರೆದಿದ್ದಾನೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಸರ್. 3 ಸರಿ ಉತ್ತರ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಪ್ರವೀಣ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಪರ್ವತವಾಣಿ ಬರೆದ ನಾಟಕ ಯಾವುದು? ಬಹದ್ದೂರ್ ಗಂಡು, ಬಂಕಾಪುರದ ಗಂಡು. ಬಂಕಾಪುರದ ಗಂಡು. ಮುಂದಿನ ಪ್ರಶ್ನೆ. ಭಾರತದ ಅಸಹಕಾರ ಚಳುವಳಿಯ ಸಮಯದಲ್ಲಿ ನಾಗಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಎಷ್ಟು ಜನ ಕನ್ನಡಿಗರು ಭಾಗವಹಿಸಿದ್ದರು? 500ಕ್ಕೂ ಹೆಚ್ಚು, 800ಕ್ಕೂ ಹೆಚ್ಚು. 500ಕ್ಕೂ ಹೆಚ್ಚು. ಮುಂದಿನ ಪ್ರಶ್ನೆ. ತನ್ನ ತದ್ರೂಪಿಯ ಹಾಗಿದ್ದ ಯಾರನ್ನ ಕೃಷ್ಣ ಕೊಂದ? ಪೌಂಡ್ರಕ ವಾಸುದೇವ, ಭೌಮಾಸುರ. ಪೌಂಡ್ರಕ ವಾಸುದೇವ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿಯೂ ನಿದ್ದೆ. ಸಂತೆಯಲ್ಲೂ ನಿದ್ದೆ. ಐದನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಿಮ್ಮ ವಟಾರಕ್ಕೆ ಬಂದು ನನ್ನ ಕಟಾರಿ ಮುರಿದು ಹೋಯ್ತು, ಎಷ್ಟು ಬೆಸುಗೆ ಹಾಕಿದ್ರೂ ಸ್ವಲ್ಪವೂ ಅದು ನಿಲ್ಲೋಲ್ಲ. ಯಾರು ಹೀಗೆ ದೂರು ಕೊಡ್ತಾ ಇದ್ದಾರೆ ನೋಡಬೇಕಾಗಿದೆ. ಪ್ರವೀಣ್, ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬಹದ್ದೂರ್ ಗಂಡು ಆಗಿತ್ತು. ಎರಡನೇ ಪ್ರಶ್ನೆಗೆ ಉತ್ತರ 800ಕ್ಕೂ ಹೆಚ್ಚು. ಮೂರನೇ ಪ್ರಶ್ನೆಗೆ ಉತ್ತರ ಪೌಂಡ್ರಕ ವಾಸುದೇವ. ಉತ್ತರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ಉಗುರು ಕತ್ತರಿಸುವಿಕೆ ಆಗಿತ್ತು.
ಉಗುರು ಕತ್ತರಿಸುವಿಕೆ ಸರಿಯಾದ ಉತ್ತರ ಆಗಿತ್ತು. ಪ್ರವೀಣ್ ಅವರು ಒಟ್ಟು 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ 2 ಪುಸ್ತಕಗಳನ್ನು ಅವರಿಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ತಮ್ಮೇಗೌಡ ಅವರಿಗೆ ದೊರೀತಾ ಇದೆ 3 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಶ್ರೀಧರ್ ಅವರಿಗೆ 4, 3, 7 ಪುಸ್ತಕ ದೊರೆತಿದೆ, ಸ್ವೀಕರಿಸಿ ಅಭಿನಂದನೆಗಳು. ಪ್ರವೀಣ್ ಅವರಿಗೆ 3 ಪುಸ್ತಕ ದೊರೆತಿದೆ, ಸ್ವೀಕರಿಸಿ ಅಭಿನಂದನೆಗಳು. ಚಿನ್ನವನ್ನು ಹಾಳೆಯ ರೂಪದಲ್ಲಿ ತಟ್ಟಲಿಕ್ಕೆ ಸಾಧ್ಯ ಇದೆ. ಎಷ್ಟು ತೆಳುವಾಗಿ ತಟ್ಟಬಹುದು ಅಂತ ಕೇಳ್ತಂದರೆ 0.0000.18 ಸೆಂಟಿಮೀಟರ್ ಅಷ್ಟು ತೆಳುವಾಗಿ ಇದನ್ನು ತಟ್ಟಬಹುದಂತೆ. ಇಷ್ಟು ತೆಳುವಾಗಿ ತಟ್ಟಿದ ಮೇಲೆ ಅದರ ಉಪಯೋಗ ಏನು ಅಂತ ಕೇಳ್ತಂದರೆ ಅದನ್ನು ಸಿಹಿ ತಿಂಡಿಗಳ ಮೇಲೆ, ಮುಖ್ಯವಾಗಿ ಮಸಾಲೆ ದೋಸೆ ಮೇಲೆ ಹೊದಿಸ್ಬಿಟ್ಟು ಮಾರಾಟ ಮಾಡ್ತಾರಂತೆ. ಬೆಂಗಳೂರಲ್ಲಿ ಕನಿಷ್ಠ 2 ಹೋಟೆಲ್ಗಳು ಈ ಚಿನ್ನದ ಮಸಾಲೆ ದೋಸೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಹೋಗಿ ತಿನ್ನೋಣ ಅಂತ ಯೋಚಿಸೋದಕ್ಕೆ ಮೊದಲು ಒಂದು ದೋಸೆಗೆ ಬರೀ 1000 ರೂಪಾಯಿ ಅನ್ನೋ ಬೆಲೆಯನ್ನು ನೆನೆಸ್ಕೊಂಡು ನೀವು ಮಾತ್ರ ಹೋಗ್ತೀರೋ, ನಮ್ಮೆಲ್ಲರೂ ಕರ್ಕೊಂಡು ಹೋಗ್ತೀರೋ, ದಯವಿಟ್ಟು ಯೋಚನೆ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.